ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜೆಡಿಎಸ್ ಬಿಜೆಪಿ ಪಕ್ಷಗಳ ಅಪವಿತ್ರ ಮೈತ್ರಿ ಮಾಡಿಕೊಂಡು ಚುನಾವಣೆ ಅಧಿಕಾರಿಗಳನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಎಸ್ಐಆರ್ ಮೂಲಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ಮತದಾರ ಪಟ್ಟಿಯಿಂದ ಕಡಿತ ಮಾಡುವ ಹುನ್ನಾರ ಮಾಡಲಾಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇರಬೇಕು ಅಂತ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಕರೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರವರ ಪದಗ್ರಹಣ ಸಮಾರಂಭದ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಜೂನ್ 21ರಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರವರ ಪದಗ್ರಹಣ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ 7,000ಗಿಂತ ಅಧಿಕ ಕಾರ್ಯಕರ್ತರು ಅರಮನೆ ಮೈದಾನಕ್ಕೆ ತೆರಳಲು ಗ್ರಾಮ ಪಂಚಾಯಿತಿಗೆ ಮತ್ತು ನಗರಸಭೆಯ ಪ್ರತಿಯೊಂದು ವಾರ್ಡ್ಗೆ ಬಸ್ಸು ಸೌಲಭ್ಯ ಕಲ್ಪಿಸಲಾಗಿದೆ ಎಂದಿದ್ದಾರೆ. 2023ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನುಡಿದಂತೆ ನಡೀತಾ ಇದೆ. ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಜನರ ವಿಶ್ವಾಸವನ್ನ ಉಳಿಸಿಕೊಂಡಿದ್ದು, 2028ರ ಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಎಂದಿದ್ದಾರೆ. ಕರ್ನಾಟಕ ಮಾತ್ರವಲ್ಲ, ದೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅಪವಿತ್ರ ಮೈತ್ರಿ ಮಾಡಿಕೊಂಡು ಚುನಾವಣಾ ಆಯೋಗವನ್ನ ದುರುಪಯೋಗ ಮಾಡಿಕೊಂಡು ಎಸ್ಐಆರ್ ನೆಪದಲ್ಲಿ ಅರ್ಹ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಡುವ ಹುನ್ನಾರವನ್ನ ನಡೆಸಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಜಾಗೃತಿ ವಹಿಸಬೇಕು. ಯಾರಾದರೂ ಬಿಎಲ್ಒಗಳು ಪಕ್ಷಪಾತ ಮಾಡ್ತಾ ಇದ್ರೆ ಕೂಡಲೇ ಮಾಹಿತಿ ಕೊಡಬೇಕು. ಅಂತವರನ್ನ ಸೇವೆಯಿಂದ ಅಮಾನತುಗೊಳಿಸಲು ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಬೂತಲ್ಲೂ ಕೂಡ ಬಿಎಲ್ಒಗಳು ಅಂದ್ರೆ ಬಿಎಲ್ಒಗಳು ಯಾರು ಎಲ್ಲರಿಗೂ ಗೊತ್ತಿರ್ತದೆ. ಇಲ್ಲಿ ಬಿಎಲ್ಒ ಅಧಿಕಾರಿಗಳಾಗಿ ಅಂಗನವಾಡಿ ಕಾರ್ಯಕರ್ತರು ಅವರು ಆರೈಸಿರುವಂತ ಒಂದು ಯಾರಿದ್ದಾರೆ ಅವ್ರನ್ನ ಬಿಎಲ್ಒಗಳು ಮಾಡಿರ್ತಾರೆ. ಕೆಲವು ಊರುಗಳಲ್ಲಿ ನಡವಳಿಕೆ ಬಿಟ್ಟು ಏನಂದ್ರೆ ಹಣ ಬಿಎಲ್ಒಗಳನ್ನ ಇಲ್ಲಿ ನಮ್ಮ ತಾಲೂಕಲ್ಲಿ ಜೆಡಿಎಸ್ ಅಧಿಕಾರದಲ್ಲಿ ಕೊಟ್ಟು ಬಿಎಲ್ಒಗಳನ್ನ ಅವ್ರು ಬೇಕಾದವ್ರನ್ನ ಹಾಕೋತಾ ಇದ್ದಾರೆ. ನಮ್ಮವ್ರಿಗೆ ಓಟ್ ಲಕ್ಷ ಸೇರಿಸಿಕೆಯನ್ನ ನೀವ್ಯಾರು ಕೂಡ ಮೈ ಮತ್ತು ಸುಮ್ಮನೆ ಇರಬಾರ್ದು. ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಇಲ್ಲಿ ನಗರದಲ್ಲಿ ಕೌನ್ಸಿಲರ್ ಎಲೆಕ್ಷನ್ಸ್ ಬರ್ತಾ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ವಿರೋಧಿಗಳು ಎಲ್ಲಿ ಓಟ್ ತೆಗೆದಾಕಕ್ಕಾಗತ್ತೆ ಕಾಂಗ್ರೆಸ್ ವೋಟರ್ಸ್ ಮುಖ್ಯವಾಗಿ ಏನ್ ಮಾಡ್ತಿದ್ದಾರೆ, ಹಿಂದುಳಿದ ಓಟ್ಗಳನ್ನ ಕಿತ್ಕೊಳ್ಳೋದು. SC ST ಓಟ್ಸ್, ಮೈನಾರಿಟಿ ಓಟ್ಸ್ ಮೇನ್ ಅವ್ರ ಓಟ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಓಟ್ ಹಾಕೋದೇ ಕಾಂಗ್ರೆಸ್ಗೆ, ಅವ್ರ ಓಟ್ಗಳನ್ನ ಕಿತ್ತಾಕೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಆ ಓಟ್ಗಳನ್ನ ಕಿತ್ತಾ ಇದ್ದಾರೆ. ಅದರಲ್ಲೂ ಹಿಂದುಳಿದ ವರ್ಗ ಅಂದ್ರೆ ಏನಾಗಿದೆ, ಕೆಲವರು ಅವ್ರಿಗೆ ಏನಾಗುತ್ತೆ, ಹೋಗಿ ಅಲ್ಲಿ ದಂಡಿಸಿ ಅಧಿಕಾರಿಗಳನ್ನ ಕೇಳಕ್ ಶಕ್ತಿ ಇರಲ್ಲ, ಹಂಗಾಗಿ ಬರ್ತಾರ ಬಿಡುವ ಒಂದು ಇದನ್ನ ಉಪಯೋಗಿಸ್ಕೊಂಡು ಅಧಿಕಾರ ಉಪಯೋಗಿಸ್ಕೊಂಡು ಅವರು ಒಂದು ಇದನ್ನ ಏನು ನಮ್ಮ ಮತದಾನ ಒಂದು ಸಂತೋಷವಾದ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಈಗಾಗಲೇ ನಮ್ಮ ಮುಖಂಡಗಳೆಲ್ಲ ತಿಳಿಸ್ತಾ ಇದ್ರು. ಏನಪ್ಪಾ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸುಭದ್ರವಾಗಿದೆ. 2023ರಲ್ಲಿ ನಾವೇ ಅಧಿಕಾರ ನಡೆಸಿದ್ರೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿಲುವಿನಿಂದ ಈಗಾಗಲೇ ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿ ಬಂಧುಗಳು ಎಲ್ಲರೂ ಕೂಡ ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮಾಧ್ಯಮ ಅದೆಲ್ಲರಿಗೂ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷದ ಮುನ್ನಡೆಸಿಕೊಳ್ಳುವುದಕ್ಕೆ ಇವರ ಸಾಧನೆಯಲ್ಲಿ ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಎಐಸಿಸಿಯ ಹಿರಿಯ ನಾಯಕರು ರಾವ್ಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಬಿಕೆ ಹರಿಪ್ರಸಾದ್ ಅವರಿಗೆ ಪಕ್ಷದ ಅಧ್ಯಕ್ಷರ ಸ್ಥಾನವನ್ನು ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಅಧ್ಯಕ್ಷರ ಸ್ಥಾನದ ಪದಗ್ರಹಣ ಕಾರ್ಯಕ್ರಮದ ಇದೇ ಬುಧವಾರ ಅಂದ್ರೆ 21ನೇ ತಾರೀಕು ಅವರು ಮುಖ್ಯಮಂತ್ರಿಗಳ ಸ್ಥಾನ ಬಿಟ್ಕೊಡ್ತೀವಿ ಅಂತ ಹೈಕಮಾಂಡ್ ನಲ್ಲಿ ಮಾತುಕತೆ ಮಾಡದಂತೆ ಇವತ್ತು ಅವರು ಕೂಡ ನೋಟ್ ಮಾಡುವಂತೆ ಅವರು ಕೂಡ ಬಿಟ್ಕೊಡ್ಬೇಕು. ಇವತ್ತು ನನ್ನ ರಾಜಕೀಯ ಕುಟುಂಬ ನನಗೆ ದಾಖಲಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರಿಗೂ ಹೆಚ್ಚಿನ ಸಂತೋಷ. ಇವತ್ತು ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ರಾಜಭವನದಲ್ಲಿ ನಡೆಯಿತು. ಅಲ್ಲಿ ಏನಾಗಿದೆ, ಎಲ್ಲ ಜನಸಂಘಟನೆಗಳು ಕೂಡ ಅವತ್ತು ಸೇವಕ ಆಗಲಿಲ್ಲ. ನಮ್ಮ ಕಾರ್ಯಕರ್ತರಿರ್ಬೋದು, ಕುಟುಂಬರಿರ್ಬೋದು, ಹೆಚ್ಚಿನ ಜನ ಸೇವಕ ಆಗಲಿಲ್ಲ. ಅವರು ಏನು
ತೀರ್ಮಾನ ತಗೊಂಡಿರೋದಕ್ಕೆ ಎಲ್ಲರೂ ಕೂಡ ನಮ್ಗೆ ಬದ್ಧವಾಗಿರ್ಬೇಕಾಯ್ತು. ಹಂಗಾಗಿ ಈಗ ಮುಖ್ಯಮಂತ್ರಿ ನೀವು ಬಾಗೇಪಲ್ಲಿ ಸುಬ್ರಹ್ಮಣ್ಯನ ಹಿಡಿದಿದ್ದರೆ ಅವ್ರಿಗೆ ಮಂತ್ರಿ ಸ್ಥಾನ ರಾಷ್ಟ್ರೀಯ ಕೊಡಬೇಕಾಗಿರೋ ಕಾರಣ ಬೇಕಾಗಿದೆ. ಅವ್ರು ಕೊಡಬೇಕು ಮಾತು ಕೂಡ ಕೇಳಿದಾಗ ಆಯ್ತು ಖಂಡಿತವಾಗ್ಲೂ ಕೆಲಸ ಮಾಡೋಣ ಮಾತು ಹೇಳಿದ್ರು. ಅದೇ ರೀತಿ ನನಗೂ ಕೂಡ ಒಂದು ಮಾತು ಹೇಳಿದ್ರು. ಈಗ 21ನೇ ತಾರೀಕು ನಾವು ನನ್ನ ನಿಮ್ಮ ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಾವು ನಮ್ಮ ಶಿಕ್ಷಕರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಭಿಮಾನಿಗಳು ತುಂಬಾ ಜನ ನಾವಿದ್ದೀವಿ. ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದೆ. ಆ ಹೇಳಿದ್ರು 21ನೇ ತಾರೀಕು ಬೇಡ, ಇನ್ನೊಂದು ದಿನ ನಿಗದಿಪಡಿಸಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಈಗ ಮಂತ್ರಿಗಳು ಅಂದ್ರೆ ಈಗ ಮಂತ್ರಿಗಳು ಹೇಳಿದ್ದಾರೆ ಆ ಒಂದು ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಕೂಡ ಇದೆ. ಇನ್ನು ಒಂದಷ್ಟು ಜನ ಮಂತ್ರಿಗಳಾಗ್ತಾರೆ. ಅವರು ಒಟ್ಟಿಗೆ ಪಕ್ಷದ ಅಧ್ಯಕ್ಷರು ಕೂಡ ಒಂದು 21ನೇ ತಾರೀಕು ಪದಗಳನ್ನು ತಗೊಂಡು ಸ್ವೀಕರಿಸಿದ್ದಾರೆ. ಅವರು ಇನ್ನೂ ನಾಯಕರು ಒಂದು ಕಾರ್ಯಕ್ರಮ ಮಾಡಿ ಹಂಗಾಗಿ ನೀವು ಕಾರ್ಯಕ್ರಮ ಮುಂದೂಡಿದ್ರೆ ಈ 21ನೇ ತಾರೀಕು ಆ ಒಂದು ಏನು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಸೇರಿ ಕಾರ್ಯಕ್ರಮಕ್ಕೆ ಮೇಲೆ ಸುಮಾರು ಶಿಬಿರಗಳಿಂದ 200 ಬಸ್ಗಳನ್ನು 10,000 ವೆಚ್ಚದಿಂದ ಬಂದಿದ್ದೀರ. ಬಹಳ ಜೋರಾಗಿ 200 ಹೆಚ್ಚು ಬಸ್ಗಳಲ್ಲಿ ನೀವು 10,000 ವೆಚ್ಚದಿಂದ ಬಂದಿದ್ದೀರ. ಅನ್ನ ಬಂದು ನಮ್ಮ ಮುಖ್ಯಮಂತ್ರಿಗಳು ಡಿಕೆ ಅವರ ಮುಖಾಂತರ ಅವ್ರ ಬಾಯಿನಲ್ಲಿ ನಾವು ಹೇಳಿಸಿ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾತ್ರ ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ ಚುನಾವಣಾ ಪೂರ್ವವಾಗಿ 2023ರ ವಿಧಾನಸಭೆಗೂ ಚುನಾವಣೆ ಮುಂಚಿತವಾಗಿ ನಾವೆಲ್ಲ ಏನ್ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ಇವತ್ತು ಸಮರ್ಪಕವಾಗಿ ಎಲ್ರಿಗೂ ಒದಗಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಏನು ಮಾತು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಹಾಗಾಗಿ ಜನರೆಲ್ಲರೂ ಕೂಡ ಇವತ್ತು ಒಂದು ನಂಬಿಕೆ ಬಂದಿದೆ. ಅಂದ್ರೆ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬಹುದು ಅನ್ನೋದು ಎಲ್ಲ ಜನಾಂಗಕ್ಕೂ ಎಲ್ಲ ಜನತೆಗೂ ಕೂಡ ಇವತ್ತು ಅರ್ಥ ಆಗಿದೆ. ವಿಚಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನನಗೆ ಪ್ರಸ್ತಾವ ಹೇಳಿದರೆ ನಾನು ಹೋದಾಗ ನಮ್ಮ ಜಿಲ್ಲೆಯ ಎಲ್ಲ ಎಮ್ಮೆಲ್ಲೆಗಳು ಅಂದ್ರೆ ಬಾಗೇಪಲ್ಲಿ ಸುಬ್ರಹ್ಮಣ್ಯವರು, ಶಿವಶಂಕರ ರೆಡ್ಡಿಯವರು, ನಮ್ಮ ಜಿಲ್ಲಾಧ್ಯಕ್ಷ ಜಯೇಶ್ವರರು, ನಂದಿ ಆಂಜನಪ್ಪನವರು ಎಲ್ಲರೂ ಒಟ್ಟಿಗೆ ಹೋಗಿ ನಾವು ಬಸ್ಸು ವಾರ್ಡಲ್ಲಿ ಶಿಬಿರದ 31 ವಾರ್ಡಲ್ಲಿ ಒಂದೊಂದು ಬಸ್ ವ್ಯವಸ್ಥೆ ಮಾಡಿ ಕಾರ್ಗಳಲ್ಲಿ ಬರುತ್ತಾರೆ. ಮುಖಂಡರನ್ನ ಕಾರ್ನಲ್ಲಿ ಬರ್ತಾರೆ. ಈಗ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ನಮ್ಮ ಡಿ.ಕೆ. ಅವರ ಸ್ವಯಂ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಹಾಗಾಗಿ ಅವರು ಕೂಡ ಇರ್ತಾರೆ. ಸಿದ್ದರಾಮಯ್ಯ ಡಿ.ಕೆ. ಒಂದೇ ವ್ಯಕ್ತಿಯಲ್ಲಿ 3 ಕಾರ್ಯಕ್ರಮ ಈಗ 3 ಮುಖಂಡರನ್ನ ಭೇಟಿಯಾಗುತ್ತೆ. ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ. ಅವರಿಗೆ ಬೀಳ್ಕೊಡುಗೆ ಒಂದು ಅವ್ರಿಗೂ ನಾವೆಲ್ಲರೂ ಅವ್ರಿಗೂ ಒಂದು ಸನ್ಮಾನ ಮಾಡ್ದಂಗಿರುತ್ತೆ. ಈ ಕೇಳುವ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರಿಗೂ ಒಂದು ಸನ್ಮಾನ ಮಾಡ್ದಂಗಾಗುತ್ತೆ. ಅಲ್ಪಸಭೆಯ ಅಧ್ಯಕ್ಷರಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಒಂದೇ ರೀತಿಯ 3 ಜನರನ್ನ ಹೋಗಿ ನಾವು ಸನ್ಮಾನಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಶಿಂದಘಟ್ಟದ ಏನು ಒಂದು ಹೆಸರಿದೆ ಇಂದಿನ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಶಿಂದಘಟ್ಟ ಅಂದ್ರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೇಳ್ತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಶಿಂದಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಲ್ಲರೂ ಒಟ್ಟಾರೆ ನಾವು ಅಂದ್ರೆ 3,500 ಜನ ಕಾರುಗಳಲ್ಲಿ 1,000 ಜನ ಹೆಚ್ಚಿಗೆ ಹೋಗಿ ಒಂದು 6,000 ರಿಂದ 7,000 ಜನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲರಿಗೂ ನಾನು ಕೇಳ್ಕೊಟ್ಟಿದ್ದೀನಿ. ಈ ಕೇಳುವಂತ ನನ್ನ ಓದೋದು ಕೂಡ ಮಾತು ಕೊಟ್ಟಿದ್ದೀನಿ. ನಿಮ್ಮ ಒಂದು ಏನು ನಂಬಿಕೆ ಮೇಲೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಹಿಂದೆ ಕೂಡ ಭಾಗಿಯಾಗಿದ್ದೀನಿ, ಯಶಸ್ವಿಗೊಳಿಸಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಕೂಡ ನಮ್ಮ ಮುಖಂಡರು ಕಾರ್ಯಕ್ರಮ
ಹಾಗೂ ಅನುಭವಿ ರಾಜಕಾರಣಿಗಳು ಅವರು ಭಾರತ ಹೊಂದ್ಕೊಂಡಿರುವಂತಹ KPCCಯಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಮಾಡಿ ರಾಜ್ಯದ ಜನತೆಗೆ ಆವತ್ತು ನಾವು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು. ಆದ್ರೆ ನಾನೊಂದು ಕಿವಿಮಾತು ಹೇಳ್ತೀನಿ, ಹೆಣ್ಮಕ್ಳದ್ದು ಒಂದು ದೊಡ್ಡ ಬಹಿರಂಗ ಸಭೆ ಮಾಡಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಎಲ್ಲಾ ಜ್ಯೋತಿಗಳನ್ನು ಹೆಣ್ಮಕ್ಳು ಪಡ್ಕೊತಾ ಇದ್ದಾರೆ, ಎಲ್ಲಾ ಪಂಚಾಯತ್ಗಳು ಪಡ್ಕೊತಾ ಇದ್ದಾರೆ. ಆದ್ರೆ ನಾವು ಅವರಿಗೆ ತಿಳಿಪಡಿಸಬೇಕಾದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಈಗ ಬರ್ತಂತ ನಗರಸಭೆಗಳು ಎಲೆಕ್ಷನ್ ಇರೋದ್ರಿಂದ ನಮ್ಮ ಸರ್ಕಾರ 400 ಹಳ್ಳಿಗಳಿಂದ ಒಂದು 10 ಜನ ಎಷ್ಟು ಸುಮಾರು 5,000, 3,000, 2,000 ಜನ ಸೇರಿದ್ರು. ಆದ್ರೆ ದಯವಿಟ್ಟು ಹೇಳ್ತೀನಿ, ನಮ್ಮ ವೆಂಕಟೇಶ್ವರವರು ಹಿರಿಯ ಮುಖಂಡರು ಒಳ್ಳೆ ನೀಟಾಗಿ ಅವ್ರ ರಾಜ್ಯಗಳು ಅರ್ಥ ಆಗೋಕೆ. ಸಭೆಯಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಕೆಪಿಸಿಸಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಗುಡಿಹಳ್ಳಿ, ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ತನ್ವೀರ್ ಪಾಷಾ, ದೊಡ್ಡತೇಕಹಳ್ಳಿ ಗೋಪಾಲ್ ರೆಡ್ಡಿ, ಶಿಡ್ಲಘಟ್ಟ SFCS ಬ್ಯಾಂಕ್ ಅಧ್ಯಕ್ಷ ಶೆಟ್ಟಿಹಳ್ಳಿ ರಾಮಚಂದ್ರ, ಯುವ ಮುಖಂಡ YB ಮಂಜುನಾಥ್, ಮುಖಂಡರು ಆದ ಸೈಯದ ಸಲಾಂ, ಕುಂದಲಗುರ್ಕಿ ವೆಂಕಟೇಶ್, ಸಾದಲಿ ಗೋವಿಂದರಾಜು, ರಾಯಪ್ಪನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ, ಹೀರಬಲ್ಲ ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.